ಬೆಂಗಳೂರಿನಲ್ಲಿ ಡ್ಯಾನ್ಸ್ ಬಾರ್ಗಳ ಮೇಲೆ ಖಾಕಿ ದಾಳಿ ಮಾಡಿದೆ. ನಗರದ 17ಕ್ಕೂ ಹೆಚ್ಚು ಡ್ಯಾನ್ಸ್ ಬಾರ್ಗಳಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಈಗ ಖಾಕಿ. ಬೆಂಗಳೂರು ನಗರದ 17ಕ್ಕೂ ಹೆಚ್ಚು ಡ್ಯಾನ್ಸ್ ಬಾರ್ಗಳಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ನಗರದ ಕ್ಲಬ್ ಒನ್, ರಂಭಾ, ಬ್ರಿಗೇಡ್ ಬ್ಲೂ ಸೇರಿ 17 ಕಡೆ ರೇಡ್ ಮಾಡಲಾಗಿದೆ. ಓವರ್ ಟೈಮ್ ತುಂಡು ತುಂಡು ಬಟ್ಟೆಯನ್ನ ತೊಟ್ಟು ಡ್ಯಾನ್ಸ್ ಮಾಡ್ತಿರುವಂತಹ ಆರೋಪ ಕೂಡ ಕೇಳಿಬರ್ತಿದೆ. ಅಲ್ಲದೆ ಹಲವು ನಿಯಮಗಳನ್ನ ಉಲ್ಲಂಘನೆಯ ಬಗ್ಗೆ ಈಗ ಪರಿಶೀಲನೆ ಆಗ್ತಿದೆ. ಎಂಜಿ ರೋಡು, ಬ್ರಿಗೇಡ್ ರೋಡು, ಉಪ್ಪಾರಪೇಟೆ ಸುತ್ತಮುತ್ತ ಎಲ್ಲ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸಾಲು ಸಾಲು ಆರೋಪಗಳು ಬರ್ತಾ ಇತ್ತು. ತುಂಡು ತುಂಡು ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಓವರ್ ಟೈಮ್ ನಿಗದಿತ ಸಮಯಕ್ಕಿಂತ ಹೆಚ್ಚಾಗಿ ಅಲ್ಲಿ ಏನೇನು ವ್ಯವಹಾರಗಳು ಆಗಬೇಕು ಅವೆಲ್ಲ ಆಗ್ತಾ ಇದೆ. ಸರ್ಕಾರದಿಂದ ಇರುವಂತಹ ಅಧಿಸೂಚನೆಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ಬ್ರೇಕ್ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪದ ಮೇಲೆ ಅನೇಕ ಕಡೆಯಲ್ಲಿ 17ಕ್ಕೂ ಹೆಚ್ಚು ಕಡೆ ಬೆಂಗಳೂರಿನಲ್ಲಿರುವಂತಹ ಡ್ಯಾನ್ಸ್ ಬಾರ್ಗಳ ಮೇಲೆ ಸದ್ಯ ದಾಳಿ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿ ಎಂಜಿ ರೋಡು, ಬ್ರಿಗೇಡ್ ರೋಡು, ಉಪ್ಪಾರಪೇಟೆ ಎಲ್ಲ ಸುತ್ತಮುತ್ತ ಅಧಿಕಾರಿಗಳು ಡ್ಯಾನ್ಸ್ ಬಾರ್ಗಳಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಒಂದಿಷ್ಟು ನಿಗದಿತ ಸಮಯ ಇದೆ, ಅಷ್ಟೊತ್ತಿಗೆ ಮಾತ್ರ ಅಲ್ಲಿ ವರ್ಕ್ ಆಗಬೇಕು. ಆದ್ರೆ ಈ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಡೋಂಟ್ ಕೇರ್ ಅನ್ನುವಂತ ನಿಟ್ಟಿನಲ್ಲಿ ವರ್ತಿಸ್ತಿರುವಂತಹ 17ಕ್ಕೂ ಹೆಚ್ಚು ಡ್ಯಾನ್ಸ್ ಬಾರ್ಗಳು, ಇವೆಲ್ಲ ಬಾರ್ಗಳ ಮೇಲೆ ಸದ್ಯ ಅಧಿಕಾರಿಗಳು ದಾಳಿ ಮಾಡಿ, ರೇಡ್ ಮಾಡಿ ಅಲ್ಲಿ ಏನೇನು ಆಗ್ತಿದೆ ಅನ್ನುವಂಥ ಚಟುವಟಿಕೆ ಮತ್ತೆ ಯಾವ್ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ ಅನ್ನುವಂಥ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸೊ ಅಮೂಲಕವಾಗಿ ಈಗ ಬಿಸಿ ಮುಟ್ಟಿಸುವಂತ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ 17ಕ್ಕೂ ಹೆಚ್ಚು ಡ್ಯಾನ್ಸ್ ಬಾರ್ಗಳಿಗೆ ಹೋಗಿ ರೇಡ್ ಮಾಡಿದ್ದಾರೆ. ಅಂದ್ರೆ ಅದರಲ್ಲೂ ಕೂಡ ನಗರದ ಕ್ಲಬ್ ಒನ್, ರಂಭಾ, ಬ್ರಿಗೇಡ್ ಬ್ಲೂ ಸೇರಿ ಇತರ ಡ್ಯಾನ್ಸಿಂಗ್ ಏನೇನು ಬಾರ್ಗಳಿದೆ ಎಲ್ಲದಕ್ಕೂ ಕೂಡ ರೇಡ್ ಮಾಡಿದ್ದಾರೆ. ಅಂದ್ರೆ ಓವರ್ ಟೈಮ್ ಸಮಯ ಮೀರಿ ಕೆಲಸ ಮಾಡ್ತಿದ್ದಾರೆ. ತುಂಡು ತುಂಡು ಬಟ್ಟೆ ತೊಟ್ಟು ಡ್ಯಾನ್ಸ್ ಮಾಡ್ತಿರುವಂತ ಆರೋಪ ಇದೆ. ಏನೇನು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು, ರೂಲ್ಸ್ ಇಲ್ಲ ನಾವು ಬ್ರೇಕ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಯಾವ ಬಾರ್ಗಳು, ಡ್ಯಾನ್ಸ್ ಬಾರ್ಗಳು ಆ ನಿಯಮಗಳನ್ನ ಮೀರ್ತಾ ಇತ್ತು ಅಲ್ಲಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಡ್ಯಾನ್ಸ್ ಬಾರ್ಗಳು ಅತಿ ಹೆಚ್ಚು ಕಂಡು ಬರೋದು ಬೆಂಗಳೂರಿನಲ್ಲಿ ಎಂಜಿ ರೋಡಲ್ಲಿ ಸಾಕಷ್ಟಿದೆ. ಬ್ರಿಗೇಡ್ ರೋಡ್ ಇರ್ಬೋದು, ಹಾಗೆ ಉಪ್ಪಾರಪೇಟೆಯ ಸುತ್ತಮುತ್ತ ಇರುವಂಥ ಎಲ್ಲ ಡ್ಯಾನ್ಸ್ ಬಾರ್ಗಳಿಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಹೀಗಾಗಿ ಯಾರ್ಯಾರು ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ, ಅಲ್ಲಿ ಯಾವ ರೀತಿ ದಂಡ ಹಾಕಬೇಕು, ಯಾವ್ಯಾವ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕೆನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಆ ಕ್ರಮಕ್ಕೀಗ ಮುಂದಾಗಿರುವಂಥದ್ದು.